ಗಣಮಹಿಮನು ದಯಾಘನನು ಶ್ರೀ ಗುರು ಚಕ್ರವರ್ತಿ ಮೂರು ಲೋಕದ ಒಡೆಯನು ಆಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಧಾರವಾಡದೀಶ್ವರ ಮೂಲ ಸ್ಥಳ. ಅಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಲ್ಲಿ ಮೆಟ್ಟ ಹಾಕಿದ್ರು. ನಮ್ಮ ಮೂಲ ಸ್ಥಳ ಅಂದ್ರೆ ಧಾರವಾಡ. ಆತನಿಗೂ ನಮಸ್ಕರಿಸಿ ಇನ್ನೆಲ್ಲ ಬಂದಂಥವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗ ನಿಂತೀರಿ, ನಾನು ನೆಳ್ಳಾಗ ನಿರ್ತೇನೆ. ಚಮಕೆರೆ ಬಿಸಿಲು ಏನು ಇದಿಲ್ಲ. ಒಂದೀಟ ತಡ್ಕೋರಿ ಕೇಳ್ರಿ. ಕೊಲ್ಲಿದ ಧಾರವಾಡದೀಶ ಮೊಮ್ಮಗ ಚಿತ್ತಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನ ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮನ್ನ ಕೂಡಿದ. ಎಲ್ಲರಿಗೂ ನೆನಪಿರ್ಬೇಕು, ಪೇಪರ್ದಾಗೂ ಬಂದಿತ್ತು. ಗಡ್ಡ ಗಿಡ್ಡ ಗುಡ್ಡ ಚಂದ್ರದ ಮುಖದಾವ್ ಕೂಡಿ ಉದ್ಯಾಡಿ ಜಗತ್ತಿಗೆಲ್ಲ ಗದ್ದಲ ಹಿಡಿಸ್ತಾರಂತ ಹೇಳಿದ್ ನೀವು. ಅದು 5 ವರ್ಷ ಆಗೈತೆ. ಅದು ಹೇಳಿ ಇನ್ನೊಂದು ಕಾವಿ ಖಾದಿ ಖಾಕಿ ಇವು 3 ಪ್ರಾಮುಖ್ಯಗಳು. ಇವು 3 ಒಳಗೂ ಜಗಳ ಹುಟ್ಟತಾವತ್ ಹೇಳಿದ್ನಿ ಅಂತ ಹೇಳಿದ್ನಿ. ಪೇಪರ್ದಾಗ ಬಂದಿತ್ತು. ಈಗ 2 ಮಾತು ಕೂಡ ಕಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿಯ ಮಿಕ್ಸ್ ಇರುವಂತ ಅರಿವೆ 5 ಕೂಡ. ಇವು 5 ಕೂಡಿ ಗದ್ದಲ ಹಿಡಿಸ್ತಾವ. ಅದನ್ನ ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ ಮುಂದಿನ ಭವಿಷ್ಯ ಹೇಳ್ತಾನ. ಹಿಂದಕ್ಕ ಹೇಳಿದ್ನಿ, ಚಾದ ಹೋಟೆಲ್ದಾಗ ಮೀಟಿಂಗ್ ನಡೆದೈತಿ ಹೇಳಿದ್ನಲ್ಲ. ಚಾದ ಹೋಟೆಲ್ದಾಗ ಮೀಟಿಂಗ್ ನೋಡ್ರಿ ಭಾಳ ವರ್ಷ ಅದು ಚಾದ ಹೋಟೆಲ್ದಾಗ ಇನ್ನು ಕಿಟ್ಲಿ ಹಿಡ್ದಂತ ದೇಶದ ಚಿಪ್ಪಾಣಿ ಸಿಗ್ತಾರ, ದೇಶದ ಹೇಳಿದ್ವಿ. ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ನೋಡಬೇಕು. ಸುನಕ ಹೂ ಅಂದ್ರ ಶುದ್ಧ ಮನಸ್ಸುಳ್ಳತ್ತು, ನ ಅಂದ್ರ ನಂಬಿಕೆ ಇಷ್ಟ ಉಳ್ಳತ್ತು, ಕವ್ಯ ಕ ಅಂದ್ರ ಕರ್ತವ್ಯ ಪಾಲನೆ ಉಳ್ಳತ್ತು. ಅದರ ಕೂಡ ಮೀಟಿಂಗ್ ಮಾಡಿ ನಡ್ದೈತಿ. ಫೈನಲ್ ಆಗ್ತದೆ, ಗುರುತಾಗ್ತದೆ. ಇದು ವಿಶೇಷ ఎందుకే ಹೇಳಿನ ಆಣಿ ಕಿಮ್ಮತ್ತೆ ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೆ ಹೇಳ್ತನು, ಮಗನ ಬಿಟ್ಟು ಹೊರಗೆ ಹೋಗಾಗ ಸದಾಶಿವನ ಸ್ಮರಣೆ ಮಾಡಿ ಹೋಗದೆ ಅಂದ್ರೆ ಹೊಳ್ಳಿ ಮನೆಗೆ ಬರ್ತೈತಿ. ಅಷ್ಟು ಆಕ್ಸಿಡೆಂಟ್, ಅಷ್ಟು ಘಾತಕಗಳಾಗ್ತಾವ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ, ಈ ವರ್ಷ ಮಳೆಗಾಲ ಭಾಳ ಮಜಾ.
ಮಳಿ ಬೆನ್ನ ಬೆಳಿ ಹತ್ತೈತಿ. ಮುಂದಿನಕ್ಕ ಬೆಳಿ ಬೆನ್ನ ಮಳಿ ಹತ್ತತಿ. ಈಗ ಮಳಿ ಬೆನ್ನ ಬೆಳಿ ಹತ್ತೈತಿ. ಅದು ಈ ಸಲ ಐದು ಪ್ರಕಾರ ಮಳಿ ಆಗ್ತದೆ. ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಶಿವರಾಮ, ಕಡಲ ಪರಸ ಎತ್ತತಿ ಒಳ್ಳೆ. ಈ ವ್ಯಾಪಾರ, ಈ ವ್ಯವಹಾರ, ಈ ರೇಖ ಒಂದೇ ರೀತಿ ಉಳಿಯುವಂಗಿಲ್ಲ. ಇನ್ನತನೂ ಹೇಳಿನಿ, ಏರ್ತಾವು ಇಳಿತಾವು ಇದು ನಡೆದೈತಿ. ನಮ್ಮ ಹೆಣ್ಮಕ್ಕಳಿಗೆ, ಎಲ್ಲ ಹೆಣ್ಮಕ್ಕಳಿಗೆ ಹೇಳುದಂದ್ರೆ, ನಿಮ್ಮ ವಿವೇಚನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ ನಮ್ಮ ಭಾರತೀಯ ಸಂಸ್ಕೃತಿ ನಿಂತದ್ದ ನಿಮ್ಮ ಹೆಣ್ಮಕ್ಳ ಮೇಲೆ ನೀವು ನಡೆಸ್ಕೊಂಡು ಹೋಗ. ನೀವೆಲ್ಲರೂ ಯಾವ ಜಾತಿ, ಭೇದ, ಸಂಪ್ರದಾಯ ಏನೇ ಇರಲಿ, ಇಲ್ಲಿ ಈ ಮಠದಾಗ ಏನೂ ಇಲ್ಲ. ಎಲ್ಲ ಹಾಕಂಡ ನಿಮ್ಗೆಲ್ಲರಿಗೂ ಹೇಳ್ತಾನು, ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ. ಎಲ್ಲ ಹಾಕಂಡ ಎಲ್ಲರಿಗೂ ಪರವಾನಗಿ. ಏಟ್ ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ. ಇನ್ನೊಂದು ಇನ್ನೆರಡು ಮಾತು ಹೇಳ್ಬೇಕು. ಉಳುವಿ ಒಳಗ ಒಂದು ಮುಂದಿಗೆ ಉಳುವುದನ್ನ ಅವು ಉರುಳಿ ಬರುವ ಶಬ್ದ ನೀವು ಕೇಳಿರ. ಉರುಳುತ್ತ ಬರುವ ನಾ ಮೇಲ ನೀ ಮೇಲ ಅನ್ನುವವರನ್ನ ಮನ್ನ ಕೊಡುತ್ತಾ, ನೀನೇ ಸದಾಶಿವ, ನೀನೇ ಪರಬ್ರಹ್ಮ ಅಂದವರನ್ನ ಕಾಯುವರು ಉರುಳಿ ಒಳಗೊಂಡು ಬಂದಿದೆ. ಹಸಿರ ನಾಮದ ಒಡೆಯ, ಅಂದ ಕುದುರೆಯ ನೇರಿ, ಬಾಳ ಮಾತು. ಹರುಷಾಗಿ ಬರುವಾಗ ದೈತರ ದಂಡ ಏಳುವುದನ್ನ ಇಂತಪ್ಪ ದೈತರನ್ನೆಲ್ಲ ಬಂದಂತ ದೈತರು ಕಸರತ್ತ ಕಮಾಯಿ ಮಾಡಿ ಲೋಕಲ್ ಜನರಿಗೆ ಹಿಂಸೆ ಕೊಡೋರು. ಆಗ ಹಂಡ ಕುದುರೆ ನೇರಿದ ಮನುಷ್ಯ ಮಸಲತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ ಸಂಹಾರ ಮಾಡಿ ಪಾತಾಳ ಕೇಳಿಸುವನು. ನೀವು ಕೇಳಿ ಅವಿತ್ತು ಅಲ್ಲಿ ನಡ್ಬೇಕ ತಿಳ್ಕೊಬೇಡ್ರಿ. ಇದು ಎಲ್ಲಾ ಕಡೆ ನಡ್ದಂಗ ನಿಮಗೆ ಯಾರ ಬಂದು ಕೇಳಿ, ನಿಮ್ ಜಾತಿ, ಮತ, ಪಂಗಡ ಏನು ಹೇಳಕ್ ಹೋಗ್ಬೇಡಿ. ನಾವು ಎಲ್ಲರೂ ಭಾರತ ದೇಶ ಮಾತೆಯ ಮಕ್ಕಳು, ನಾವು ಭಾರತೀಯರೊತ್ತಿ ಹೇಳ್ರಿ. ಕೊಚ್ಚಿದ ಕುರಿಯನ್ನು ಉಕ್ಕುತ ಬರುವ ರಾಗಿಯನ್ನು
ಆ ಕಾಗಿ ಕುರಿಯನ್ನು ಹುಡುಗಿಗೆ ಆಹುತಿ ಕೊಟ್ಟು ಶರಣಾಗತ ಆದವರ ಶರಣರನ್ನು ಕಾಪಾಡುವ ಮಾಡ್ತೀವಿ. ಇದು ಹೋದ ಸೆಳೆ ಅಕ್ರಾಳ ವಿಕ್ರಾಳ ಹೈರಾಣ್ ಕರಾಳ ಹೋದ ವರ್ಷ ಹೇಳಿತಿಲ್ಲ ಅಕ್ರಾಳ ವಿಕ್ರಾಳ ಕರಾಳ ಹೈರಾಣ್ ಈ ವರ್ಷ ಹಂಗೈ. ಇದು ಪರಾಭವ ನಾಮ ಸಂವತ್ಸರ. ಪರಾಭವ ಅಂದ್ರೆ ಏನು? ಸೋಲುದು. ಪರಾಭವ ಸೋಲುದು. ಯಾಕೆ ಪರಾಭವ ಗೊಂಡಿರ್ತಾರಿಲ್ಲ, ಪೇಪರ್ದಾಗ ಬರ್ತಾವಿಲ್ಲ, ನೀವು ಕೇಳ್ತಿರಿಲ್ಲ, ಓದ್ತಿರಿಲ್ಲ. ಪರಾಭವ ಸೋಲುದು. ಆದ್ರೆ ನೀವು ಹಿಂಗ ಸೋಲ್ರಿ, ನನ್ನ ಪಾದಕ್ಕ ನನ್ನ ಸಲುವಾಗಿ ಸೋಲ್ರಿ, ಎಲ್ಲ ಕಡೆ ಗೆದಿರಿ. ಸೋಲುದಿಲ್ಲೇ ಆಕಾಶಗ ಸೋಲುದು, ಎಲ್ಲ ಕಡೆ ಗೆದಿ. ಮತ್ ನೀವು ಎಲ್ಲ ಕಡೆ ಸೋತ್ ಇಲ್ಲಿ ಗೆದೆ ಸೋತ್ ಎಲ್ಲ ಕಡೆ ದಿನ ಅಳವಡಿಸ್ಬಿಟ್ರೆ ಪರಮ ಪವಿತ್ರ ದಿನ. ಇನ್ನ ಕೆಲವೊಂದು ವಿಷಯ ಅದಾವ ಹೊರಟಿದ್ದ ಜಾತ್ರೆ. ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ ಮಹಾದೇವ. ನನ್ನ ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.